ನಮಸ್ಕಾರ. ಬರ್ರಿ ಇವತ್ತು ನಾನು ಕುರುಮಾಗಿ ಚಕ್ಲಿ ಹೆಂಗೆ ಮಾಡಬೇಕು ನಮ್ಮ ಮಮ್ಮಿ ಸೀಕ್ರೆಟ್ ರೆಸಿಪಿ ಹೇಳ್ತೀನಿ. ಆವಾಜ್ ಕೇಳಿಸ್ಕೊಂಡ್ರಲ್ಲ. ಒಂದು ಸೇರು ಅಕ್ಕಿ ನೆನೋಟಕ್ಕೂ ಚೆಂದಾಗಿ ತೊಳೆದು ಬಿಸಿಲಿಗೆ ಒಣಗಿಸಿ ಈ ರೀತಿಯಾಗಿ ಹುರ್ಕೋಬೇಕು. ಅದಕ್ಕೆ ಒಂದು 4 ಚಮಚ ಉದ್ದಿನ ಬೇಳೆನ ಈ ರೀತಿಯಾಗಿ ಹುರ್ಕೊಂಡು, ಆಮೇಲೆ 2 ಚಮಚ ಏನು ಮಾಡಬೇಕು, ಟೇಬಲ್ ಸ್ಪೂನು ಅದು ಮೆಣಸು ಹುರ್ಕೋಬೇಕು. ಇಲ್ಲಿ 2 ಬಟ್ಲ ಪುಟಾಣಿನೂ ಸೇಮ್ ಹುರ್ಕೋಬೇಕು. ಹುರ್ಕೊಂಡು ಎಲ್ಲ ಬೀಸ್ಕೊಂಡು ಇಟ್ಕೋಬೇಕು. ತಣ್ಣಗಾದ್ಮೇಲೆ ಬೀಸ್ಕೋರಿ. ಆಮೇಲೆ ಒಂದು ಬೌಲ್ ಅಂತಂದ್ರೆ ಸ್ಮಾಲಾಗಿ 2 ನನ್ನದು ಟೇಬಲ್ ಬೌಲ್ ಇರ್ತಾವಲ್ಲ, ಆ ಬೌಲ್ನ ಎಣ್ಣೆ ಕಾಸ್ಕೋಬೇಕು ಚೆಂದಾಗಿ. ಕಾಸ್ಕೊಂಡಾದ್ಮೇಲೆ ಅದು ಏನು ರುಬ್ಬಿರ್ತೀವಲ್ಲ, ಆ ರುಬ್ಬಿದ್ದಲ್ಲ ಬೀಸಿದ ಹಿಟ್ಟನ್ನು ಏನು ಮಾಡಬೇಕು, ನಾವು ಈ ರೀತಿಯಾಗಿ ಕಲಿಸ್ಕೋತಿರ್ಬೇಕು. ಬಿಸಿ ಇರ್ತದ ಎಣ್ಣೆ, ಅದು ಹಾಗೆ ಬಿಸಿನ ಕಡ್ಜಿಗೆ ಹಾಗೆ ಆಡಿಸ್ಕೋತಿರ್ಬೇಕು. ಆಮೇಲೆ ಕೈಲೇ ಒಂದು ಸ್ವಲ್ಪ ಮದ ಮಾಡಬೇಕು. ಅದನ್ನು ಸ್ವಲ್ಪ ಹದ ಮಾಡ್ಕೊಂಡಿರ್ಬೇಕು. ಅದಾದಮೇಲೆ ಸುಡ ಇರ್ತದಲ್ಲ, ಅವಾಗ ಏನು ಮಾಡಬೇಕು, ಅಜ್ವೇನ್ ಹಾಕಿ ಸ್ವಲ್ಪ ರುಚಿಗೆ ತಕ್ಕಂಗೆ ಉಪ್ಪು ಹಾಕಬೇಕು. ಆಮೇಲೆ 1 ಸ್ಪೂನು ನಾರ್ಮಲ್ ಸ್ಪೂನು, ಮನ್ಯಾಗ ಅಡುಗೆಗೆ ಹಾಕೋ ಸ್ಪೂನ್ ಇರ್ತಾವಲ್ಲ, ಆ ಸ್ಪೂನ್ಲೇ ಅರಿಶಿನ ಹಾಕಬೇಕು. ಆಮೇಲೆ ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ಸ್ವಲ್ಪ ಸ್ಪೈಸಿ ಬೇಕು ಅಂತಂದವರು ಜಾಸ್ತಿ ಹಾಕ್ರಿ. ಆಮೇಲೆ ನಿಮಗೆ ಹೆಂಗೆ ಇಷ್ಟ ಖಾರದ್ದು ನೀವು ಆ ಪ್ರಕಾರ ಹಾಕಿ ಚೆಂದಾಗಿ ಕಲಿಸ್ಕೋಬೇಕು. ಅದು ಕಲಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೋಡಬೇಕು. ಆಮೇಲೆ ಬಿಸಿನೀರು ಇಡಬೇಕು. ಬಿಸಿನೀರು ಚೆಂದಾಗಿ ಕಾದಾದ್ಮೇಲೆ ಸ್ಲೋಲಿ ಹಾಕೋದು ಕಲಿಸ್ಕೋಬೇಕು. ಈ ರೀತಿಯಾಗಿ ಕಲಿಸ್ಕೋತಿರ್ಬೇಕು. ಯಾಕಂದ್ರೆ ಭಾಳ ಬಿಸಿ ಇರ್ತದಲ್ಲ, ಫಸ್ಟ್ ನಾವು ಚಮಚಲ್ಲೇ ಹಿಂಗೆ ರೀತಿ ಕಲಿಸ್ಕೊಂಡಿರ್ತೀವಿ. ಆಮೇಲೆ ಕೈಲೇ ಕಲ್ಸೋಕ್ಕಾಗಲ್ಲ. ಅದಕ್ಕೇನು ಮಾಡ್ಯಾರ ನಮ್ಮ ಮಮ್ಮಿ, ಬಟ್ಟಲು ತೊಗೊಂಡು ಈ ರೀತಿಯಾಗಿ ಚೆಂದಾಗಿ ಮೆತ್ತಗೆ ಮಾಡಾಕತ್ತಾರೆ. ಯಾಕಂದ್ರೆ ಅದು ಗಂಟು ಎಲ್ಲ ಹೋಗಬೇಕು. ಆಮೇಲೆ ಇದು ಸುಡನೇ ಇರ್ತದಲ್ಲ. ಆಮೇಲೆ ಹಂಗೆ ಸ್ವಲ್ಪ ನಾರ್ಮಲ್ ನೀರು ತೊಗೊಂಡು ಹಾಗೆ ಹಿಟ್ಟು ಕಲಿಸ್ಕೋತದಾರೆ. ಯಾಕಂದ್ರೆ ನೀವು ಎಷ್ಟು ಸ್ಲೋ ಆಗಿ ಎಷ್ಟು ಮೆತ್ತಗಾಗಿ ಹಿಟ್ಟು ಬರೋಬ್ಬರಿ ಕರೆಕ್ಟಾಗಿ ನಾದ್ತಿರಲ್ಲ, ಅಷ್ಟು ಚೆಂದ ಅವಾಗ ಚಕ್ಲಿ ಬರ್ತಾವೆ. ಸೊ ಹಾಗಾಗಿ ಚೆಂದಾಗಿ ಸ್ವಲ್ಪ ಟೈಮ್ ತೊಗೋತದ ಹಿಟ್ಟು ಕಲ್ಸೋಕೆ. ಯಾಕಂದರೆ ಇಲ್ಲಿ ಸ್ವಲ್ಪ ನಾವು ಜಾಸ್ತಿ ಮಾಡೋಕತ್ತಿದ್ವಲ್ಲ ಹಬ್ಬ ಸಲುವಾಗಂತ ನೋಡ್ರಿ, ಹಿಂಗೆ ಈ ರೀತಿಯಾಗಿ ಹಿಟ್ಟಿದ್ದು ಆಯಿತು. ಮ್ಯಾಲೊಂದು ಸ್ವಲ್ಪ ನೀರು ಹಚ್ಚಿ ಹಂಗೆ ಮೆತ್ತಗೆ ಮಾಡಿ ಒಂದು ಸ್ವಲ್ಪ ಹೊತ್ತು 1 ಅವರ್ ಇಡಬೇಕು. ಈ ರೀತಿಯಾಗಿ ನಮ್ಮ ಹತ್ರ ಈ ರೀತಿ ಸಾಚ ಅದ. ಸೊ ಈ ಶೇಪ್ನಾಗ ಇಟ್ಕೊಂಡು ಹಚ್ಬೇಕಾದ್ರೂ ಅವಾಗೂ ಒಂದು ಸ್ವಲ್ಪ ಕಲಿಸ್ಕೊಂಡು ನೀರು ಹಚ್ಕೋತೇನೆ ಅದು ಸಾಚ ಒಳಗೆ ನಾವು ಹಾಕಬೇಕು. ಇಲ್ಲಿ ನೋಡ್ರಿ, ಸಾಚ ಒಳಗೆ ಹಾಕಿದ್ಮೇಲಂತೂ ಈಗ ನನಗಂತೂ ಈ ರೀತಿ ಶೇಪ್ ಮಾಡೋಕ್ಕಂತೂ ಭಾಳ ಈಸಿ ಅನ್ನಿಸ್ತದೆ. ಯಾಕಂದ್ರೆ ಅದು 2 ಕೈಲೇ ಒತ್ತೋದಂತೂ ಭಾಳ ಹಾರ್ಡ್ ಆಗ್ತದೆ. ಸೊ ಇದು ಹಾಗೆ ನಾರ್ಮಲಾಗಿ ತಿರ್ಕೋತು ಹೋಗಬೇಕು. ಈ ರೀತಿ ನಮ್ಮ ಮಮ್ಮಿ ಸಾಚದಾಗ ಹಾಕಿದ್ರು. ಏನಿಲ್ಲ, ಜಲ್ದಿ ಪಟಾಪಟ್ ಆಗ್ಬಿಡ್ತಾವೆ. ಅವ್ರಿಗಂತೂ ಎಕ್ಸ್ಪರ್ಟ್ ಅದಾರ ಬಿಡು. ನೋಡ್ರಿ ಎಷ್ಟು ಚೆಂದಾಗಿ ಹಾಕ್ಯಾರಲ್ಲ. ಅಲ್ಲಿ ಹಾಕಿದ್ರು. ಇದು ಒಂದು ಡೆಮೋ ತೋರಿಸ್ತೀನಿ ನೋಡ್ರಿ ನಿಮಗೆ. ಆಯಿತು, ಒಂದು 6 ಲೇಯರ್ ಅನ್ನಿಸ್ತೀನಿ. 6 ಲೇಯರ್ನಾಗೆಲ್ಲ 5 ಲೇಯರ್ನಾಗ ಹಾಕಿ ಬಿಟ್ಬಿಡಬೇಕು. ಜಾಸ್ತಿ ಹೊತ್ತು ಇನ್ನೊಂದು ಏನಂದ್ರೆ, ಜಾಸ್ತಿ ಹೊತ್ತು ಒಂದು 5-6 ಆದಾದ್ಮೇಲೆ ಅವಾಗ ಎಣ್ಣೆಗೆ ಹಾಕ್ತಾರೆ. ಜಾಸ್ತಿ ಹೊತ್ತು ಆದ್ಮೇಲೆ ಡ್ರೈ ಆಗಿಬಿಡ್ತಾವೆ, ಅವು ಒಡ್ಯಾಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಸೊ ಹಂಗಾಗಿ ಎಣ್ಣೆ ಚೆಂದ ಕಾಯ್ದಿರಬೇಕು. ಹಂಗೆ ಒಂದು 10 ಮಾಡ್ಕೊಂಡಿದ್ವಲ್ಲ, ಹಾಗೆ ಎಣ್ಣೆ ಕರ್ಕೋತಿರ್ಬೇಕು. ಸೊ ಫೈನಲ್ ರಿಸಲ್ಟ್ ಇಲ್ಲಿ ನೋಡ್ರಿ, ಎಷ್ಟು ಚಲೋ ಅನ್ನಿಸ್ತಾವಲ್ಲ. ಇಷ್ಟು ಕ್ರಿಸ್ಪಿಯಾಗಿ ಕುರುಮಾಗಿ ನಾನಂತೂ ಎಲ್ಲಿ ತಿಂದಿಲ್ಲ.